ನಾನಿಲ್ಲಿ ಬ್ರೆಡ್ ಬೋಂಡ ಮಾಡೋದಕ್ಕೆ ಅರ್ಧ ಕೆ ಜಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಹಿಟ್ಟು ಕಲಸೋಕ್ಕೆ. ಒಂದು 2-3 ಈರುಳ್ಳಿ ಮತ್ತು ಅರಿಶಿಣ, ಖಾರದ ಪುಡಿ, ಉಪ್ಪು ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು 1/4 ಕೆ ಜಿ ಅಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿತ್ತು ಆಲ್ರೆಡಿ, ಅದಕ್ಕೆ ನನ್ನ ಕೈಯಲ್ಲೇ ಮಾಡಿಕೊಂಡೆ, ಬೇಗ ಬೇಗ ಆಗುತ್ತೆ ಅಂತ. ಇನ್ ಕೇಸ್ ಬಿಸಿ ಇದ್ದರೆ ಸೌಟಲ್ಲಿ ಅಥವಾ ಸ್ಮ್ಯಾಶ್ ಮಾಡುತ್ತಲ್ಲ ಅದರಲ್ಲಿ ಮಾಡ್ಕೋಬೋದು. ಆಲೂಗಡ್ಡೆನ ಬೇಯಿಸುವಾಗಲೇ ಸ್ವಲ್ಪ ಮೆತ್ತಗೆ ಬರೋ ಥರ ಬೇಯಿಸ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ದರೆ ನಾವು ಅದನ್ನು ಸ್ಟಫಿಂಗು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬ್ರೆಡ್ ಮಧ್ಯೆ ಇಡಬೇಕಲ್ಲ. ಅದಕ್ಕೆ ನಾನು ತುಂಬ ಸ್ಮೂತಾಗಿ ಒಂದು 5 ವಿಷಲ್ ಆಗೋಷ್ಟು ನಾನು ಕೂಗಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕಿ ಕಲಿಸ್ಕೊಂಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಸಣ್ಣ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಸ್ಟಫಿಂಗು ಒಂದಕ್ಕೊಂದು ಹೊಂದ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗೋದು ಆ ಥರ ಎಲ್ಲ ಏನೂ ಆಗಬಾರ್ದು. ನಾನು ಇದಕ್ಕೆ ಈಗ ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಸ್ಟಫಿಂಗ್ ಮಾಡಿಕೊಂಡೆ. ಇದು ಎಷ್ಟು ಚೆನ್ನಾಗಿ ಕಳಿಸ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಬ್ರೆಡ್ ಬೋಂಡ. ಮತ್ತು ಇಲ್ಲಿ ಕಡಲೆ ಹಿಟ್ಟಿಗೆ ನಾನು ಅರಿಶಿನ, ಜೀರಿಗೆ, ಖಾರದ ಪುಡಿ, ಉಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಇಂಗು ಹಾಕ್ಕೋಬೋದು. ನಾನು ಇಂಗು ಸೇರಿಸ್ಕೊಂಡಿಲ್ಲ, ನನಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ ಅಂತ. ಇದಿಷ್ಟು ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟನ್ನು ಕಲಿಸುವಾಗಲೂ ಅಷ್ಟೇ, ಎಲ್ಲೂ ಸ್ವಲ್ಪ ಬಬಲ್ಸ್ ಎಲ್ಲ ಬರ್ದೇ ಇರೋ ಥರನೇ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಫೈನ್ ಹಿಟ್ಟಾಗಬೇಕು ಇದು, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಉಂಡೆಯಾಗಿ ಉಳ್ಕೋಬಾರ್ದು. ಒಂದು 10 ನಿಮಿಷದ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಬೋಂಡನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಒಂದು 7-8 ಬ್ರೆಡ್ ತೊಗೊಂಡಿದ್ದೀನಿ. ನಾನಿಲ್ಲಿ ಇದು ಮೈದಾ ಬ್ರೆಡ್ನೇ ತೊಗೊಂಡಿದ್ದೀನಿ, ಗೋಧಿ ಬ್ರೆಡನ್ನು ತೊಗೊಂಡಿಲ್ಲ. ನೀವು ಬೇಕಾದ್ರೆ ಇನ್ನೂ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತಿದ್ದರೆ ಗೋಧಿ ಬ್ರೆಡ್ನ ತೊಗೊಳ್ಳಿ. ಅದು ಸ್ವಲ್ಪ ಸಪ್ಪೆ ಇರುತ್ತೆ, ಅದಕ್ಕೆ ನಾನು ತೊಗೊಂಡಿಲ್ಲ. ಹೇಗೋ ಯಾವಾಗಲೂ ಒಂದು ಸಲ ಮಾಡ್ಕೊಳ್ಳೋದಲ್ವಾ ಅಂತ ನಾನಿಲ್ಲಿ ಮೈದಾ ಬ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ರೆಡ್ನ ರೋಸ್ಟ್ ಮಾಡೋದೇನೂ ಬೇಡ, ಪ್ಲೈನ್ ಬ್ರೆಡ್ಗೆ ಟೊಮೊಟೊ ಕೆಚಪ್ನ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು. ಅದರ ಮೇಲೆ ನಾನು ಆಲೂಗಡ್ಡೆ ಸ್ಟಫಿಂಗ್ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಈ ಥರ ಎಲ್ಲ ಕಡೆ ಬರೋ ಥರ ಹಾಕಬೇಕು. ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಇದು ತುಂಬ ಸ್ಮೂತಾಗಿತ್ತು ಮತ್ತು ತುಂಬ ಎಣ್ಣೆನೂ ಏನು ತೊಗೊಂಡಿರಲಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು.